ತಂದ್ಕೊಂಡು ಹೋದ್ನು. ಯಾವಾಗ್ಲೂ ಅಷ್ಟೇ, ದ್ರಾಕ್ಷಿ ಸಿಗದೆ ಇದ್ದಾಗ ನದಿ ಹುಳಿ ಇದೆ ಅಂತಂತ ಹಂಗೆ ಸಿಗದೆ ಇದ್ಮೇಲೆ ಅಷ್ಟು ಆಗ್ಲಿಲ್ಲ ಅಂತಂದ್ಮೇಲೆ ಕಾರ್ಯನ್ನಮೇ ದ್ವಿಜವರೈ ಪ್ರತಿಯೋಧನೇನ ಬ್ರಾಹ್ಮಣರ ಹತ್ರ ನಾನು ಕೇಳಿದ್ದು ಅದಕ್ಕೋಸ್ಕರ, ನಿನ್ ಬ್ರಾಹ್ಮಣ ಅಲ್ಲ ಅಂತ ಹೇಳಿದ್ರೆ ನಾ ಯುದ್ಧ ಮಾಡಿಬಿಡ್ತಿದ್ದೆ, ನಿನಗೆ ಸೊಪ್ಪು ಹೇಳೋದಲ್ಲ ಯಾರಾದ್ರೆ ಏನು ಅಂತಿದ್ದೆ. ಆದ್ರೆ ವೇಷ ಬ್ರಾಹ್ಮಣಂದು, ಆದ್ರಿಂದ ನೀನ್ ಬ್ರಾಹ್ಮಣನೇ ಆಗಿರ್ಬೇಕು, ಯುದ್ಧ ಮಾಡಬಾರ್ದು ನಾವು, ಆದ್ರಿಂದ ಹೋಗ್ತೀವಿ ಅಂತ ಹೋದ. ದುರ್ಯೋಧನಾದಿಗಳ ಜೊತೆ ಕೂತ್ಕೊಂಡು ಸೇರ್ಕೊಂಡು ಹಸ್ತಿನಾಪುರಕ್ಕೆ ಹೋದ. ಹೀಗೆ ಯುದ್ಧ ಎಲ್ಲ ಮುಗಿತು. ಅವರೆಲ್ಲ ಹೋದ ಮೇಲೆ ಭೀಮ ಅರ್ಜುನ ಎಲ್ಲರೂ ದ್ರೌಪದಿಯನ್ನು ಕರೆಕೊಂಡು ಕುಂಬಾರನ ಮನೆಗೆ ಬಂದು, ಅಗ್ರೇ ಶ್ರೀಪುತ್ರ ಸಹಿತ ಸತು ಧರ್ಮಸೂನು ಪ್ರಾಯಾತ್ ಕುಲಾಲ ಗೃಹಮನ್ವಪಿ ಭೀಮ ಪಾರ್ಥವು. ದ್ರುಪದರಾಜನ ಅರಮನೆಗೆ ಆ ಪಂಚಾಲ ದೇಶಕ್ಕೆ ಬಂದಾಗಲೂ ಅವ್ರು ಇಳ್ಕೊಂಡದ್ದು ಕುಂಬಾರನ ಮನೆಯಲ್ಲಿ. ಯಾಕೆ ಭೀಮನಿಗೂ ಕುಂಬಾರರಿಗೂ ಭಾರಿ ನಂಟು. ಏಕಚಕ್ರ ನಗರದಲ್ಲಿ ಕುಂಬಾರನ ಮನೆ ಎತ್ತಿಟ್ಟಿದ್ರಲ್ಲ, ಕುಂಬಾರ ಒಂದು ಗಡಿಗೆ ಅಂತ ಒಂದು ಮನೆ ಅಂತ ಗಡಿಗೆ ಮಾಡಿಕೊಟ್ಟಿದ್ದ. ಪ್ರಾಯಶಃ ಅವನು ಹೇಳಿರ್ಬೇಕು, ನಮ್ಮ ಪೈಕಿ ಒಬ್ಬನಿದ್ದಾನೆ ಅವನಿಗೆ ಜಾಗ ಮಾಡಿಕೊಡ್ರಿ ಅಂತ ಹೇಳಿರ್ಬೇಕು. ಆದ್ರಿಂದ ಇಲ್ಲೂ ಕುಂಬಾರನ ಮನೆಯಲ್ಲೇ ಹೇಳ್ಕೊಂಡಿದ್ರಲ್ಲ. ಪ್ರಾಯಾತ್ ಕುಲಾಲ ಗೃಹಮನ್ವಪಿ ಭೀಮ ಪಾರ್ಥವು. ಅಲ್ಲಿ ಬಂದು ಆ ಮನೆಯಲ್ಲಿ ಇಳ್ಕೊಂಡಿದ್ರು. ಅಲ್ಲಿ ಭಿಕ್ಷಾ ಬೇಡ್ಕೊಂಡು ಬಂದು ಹೇಳಿದ್ರಂತೆ. ಕುಂತಿ ಅಲ್ಲಿದ್ಲು. ಅಮ್ಮ ಭಿಕ್ಷಾ ಅಂದ್ಬಿಟ್ರಂತೆ ತಂದವು. ಭಿಕ್ಷಾ ಅಂದ್ರು. ತಂದದ್ದು ಕುಂತಿ ಇವಳು ದ್ರೌಪದಿಯನ್ನು ಹಿಡ್ಕೊಂಡು ಬಂದಿದ್ರು. ಭಿಕ್ಷೆ ತಂದಿದ್ದೀವಿ ಅಂತಂದ್ರು. ಏನೋ ವಿನೋದ ಮಾಡಬೇಕು ಅಮ್ಮನ ಜೊತೆಗೆ ಅಂತ ಹೇಳಿ. ಮಾಮೂಲು ಭಿಕ್ಷೆ ಅಲ್ಲ ಇದು. ಕುಂತಿಯನ್ನು ಇವು ದ್ರೌಪದಿಯನ್ನು ತಗೊಂಡು ಬಂದವರು ಭಿಕ್ಷಾ ಅಂತಂದ್ರು. ಮಾಮೂಲು ಪದ್ಧತಿ ಕುಂತಿದ್ದು. ದಿನಾ ತಂದು ಅಮ್ಮ ತಂದ್ವಿ ಭಿಕ್ಷೆ ಬೇಡ ಆಯ್ತು ಅಂತ ಬರ್ತಿದ್ರಂತೆ. ಎಲ್ಲರೂ ಹಂಚಿಕೊಳ್ಳಿ ಅಂತಿದ್ರಂತೆ. ಅವತ್ತಿನ ದಿವಸನೂ ಕೂಡ ದ್ರೌಪದಿಯನ್ನು ಕರ್ಕೊಂಡು ಬಂದು ಅಮ್ಮ ಭಿಕ್ಷಾ ಅಂತಂದ್ ಕೂಡಲೇ ಕುಂತಿ ಹೇಳಿಲ್ಲಂತೆ, ಎಲ್ಲರೂ ಹಂಚಿಕೊಂಡು ಬಿಡ್ತೀನಿ ಎಂದು. ಗಾಬರಿ ಆಯ್ತು. ಅಯ್ಯೋ ಮಾಮೂಲಿನಂತೆ ನಾವೇನೋ ವಿನೋದ ಮಾಡ್ಲಿಕ್ಕೆ ಹೋದ್ರೆ ಎಲ್ಲರೂ ಹಂಚಿಕೊಳ್ಳಿ ಅಂತ ಅಂದ್ಬಿಟ್ರು, ಒಬ್ಬ ಹೆಣ್ಣು ಮಗಳು ಎಲ್ಲರೂ ಹಂಚಿಕೊಳ್ಳೋದು ಹೇಗೆ ಅಂತ ಇವ್ರಿಗೆ ಬಹಳ ಚಿಂತೆ ಆಯ್ತು. ಯಾರಿಗೆ? ಭೀಮನಿಗೆಲ್ಲ. ಭೀಮನಿಗೆ ಗೊತ್ತು ದ್ರೌಪದಿ ಒಬ್ಬ ಹೆಣ್ಣಲ್ಲ, 5 ಜನ ಇದ್ದಾರೆ ಅನ್ನೋದು ಭೀಮನಿಗೆ ಗೊತ್ತಿತ್ತು, ಸರ್ವಜ್ಞನಿಗೆ. ಉಳಿದವರಿಗೆಲ್ಲ ಅಷ್ಟು ಜ್ಞಾನ ಇದ್ದಿಲ್ಲ. ಆದ್ರಿಂದ ಪ್ರಾಮಾದಿಕಂಚ ವಚನಂ ನಮೃಷಾತ ಯೋಕ್ತಂ. ಎಷ್ಟು ವಿಶ್ವಾಸ ಕುಂತಿ ಮೇಲೆ ಅಂತಂದ್ರೆ, ಒಂದು ದಿನ ಸುಳ್ಳು ಹೇಳಿದವಳಲ್ಲ, ಅವಳ ಬಾಯಿಂದ ಬಂದ ಮಾತು ಎಂದು ಹುಸಿ ಆಗಿಲ್ಲ. ಅಂಥದ್ದು ಇವತ್ತು ಎಲ್ಲರೂ ಹಂಚಿಕೊಳ್ಳಿ ಅಂತ ಅಂದ್ಬಿಟ್ಲು ನಮ್ಮಮ್ಮ. ಅದು ನಡಿಲೇಬೇಕು. ಆದ್ರೆ ಹೇಗೆ ಸಾಧ್ಯ? ಒಬ್ಬ ಹೆಣ್ಣು ಮಗಳು ಈ ರೀತಿ ವಿನೋದ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕೃಷ್ಣನೂ ಬಂದ. ಅಲ್ಲಿದ್ದವನೇ ಹಿಂದಿನಿಂದ ಬಂದಂತೆ. ತತ್ರ ಜಗಾಮ ಪರಮೇಣ ಹಿ ಸೌಹೃದೇನ. ಬಂದು ಇವ್ರ ಜೊತೆಗೆ ಅದು ಇದು ಸಂಭಾಷಣೆ ಮಾಡಿ ತಾನು ಯಾದವರನ್ನ ಕರ್ಕೊಂಡು ಹೋಗಿಬಿಟ್ಟ. ಕುಂತಿ ಅಂತೂ ಹೇಳೇ ಆಗಿತ್ತು ಎಲ್ಲರೂ ಹಂಚಿಕೊಳ್ಳಿ ಅಂತ. ಅದೇ ರಾತ್ರಿ ದ್ರುಪದರಾಜನಿಗೆ ಚಿಂತೆ. ನಾನು ಮಗಳನ್ನ ಹುಟ್ಟಿಸಿದ್ದೆ, ಯಾಜೋಪಯಾಜರಿಂದ ಯಾಗ ಮಾಡಿಸಿ ಹುಟ್ಟಿಸಿದ್ದೆ, ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಯಾರೋ ಬ್ರಾಹ್ಮಣರು ಬಂದು ತಮ್ಮ ಮಂತ್ರದ ಬಲದಿಂದಲೋ ಏನೋ ಬಾಹುಬಲವನ್ನು ಸಂಪಾದನೆ ಮಾಡಿ ಗೆದ್ದು ಬಿಟ್ಟರು ದ್ರೌಪದಿಯನ್ನ. ನನ್ನ ಸಂಕಲ್ಪ ಏನಾಯ್ತು? ಅರ್ಜುನನಿಗೆ ಕೊಡಬೇಕು ಅಂತ ಹಿಂದೆ ನೋಡಿದ್ನಲ್ಲ ಅರ್ಜುನನ ಪರಾಕ್ರಮ, ಆವಾಗಲೇ ಸಂಕಲ್ಪ ಮಾಡಿದ್ದ ಅರ್ಜುನನಿಗೆ ಕೊಡ್ಲಿಕ್ಕೆ ಒಂದು ಕನ್ಯಾ ಬೇಕು ಅಂತ. ಇವತ್ತೇನೋ ಆಗೋಯ್ತಲ್ಲ. ಅಥವಾ ಅರ್ಜುನನೇ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೋ ಏನೋ, ಏನಾದ್ರೂ ಮಾಡಿದನ್ನು ಪತ್ತೆ ಹಚ್ಚಬೇಕು ಅಂತ ಚಿಂತೆಯಾಗಿ ಅವನು ರಾತ್ರಿ ಆದ ಕೂಡಲೇ ಕಳಿಸಿದ್ನಂತೆ ಧೃಷ್ಟದ್ಯುಮ್ನನ್ನ. ಹೋಗಿ ನೋಡ್ಕೊಂಡು ದ್ರೌಪದಿಯನ್ನಂತೂ ಕರ್ಕೊಂಡ್ರು, ಹೊರಟು ಬಿಟ್ರು. ಹೇಗಿದ್ದಾಳೆ ದ್ರೌಪದಿ? ಬ್ರಾಹ್ಮಣರು ಬೇರೆ ಕರ್ಕೊಂಡು ಹೋದ್ರು 5 ಜನ. ಯಾವ ರೀತಿ ಇದ್ದಾಳೆ, ಅವ್ರು ಏನು ಮಾಡ್ತಾರೆ, ಅವ್ರ ಚರಿ ಏನು, ಯಾರು ಏನು ಪತ್ತೆ ಹಚ್ಕೊಂಡು ಬಂದು. ಅದಕ್ಕೆ ಕೃಷ್ಣ ಅಲ್ಲಿ ಮಾತಾಡಿಸಿದ್ದಿಲ್ಲ. ಈ ಕುಂಬಾರನ ಮನೆಗೆ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಇಲ್ಲಿ ಮಾತಾಡಿಸಿ ಹೋಗ್ಬಿಟ್ಟಿದ್ನಂತ. ಅವನು ಜಾಸ್ತಿ ಹೊತ್ತು ನಿಲ್ಲಿಲ್ಲ ಕೃಷ್ಣ, ಮುಂದೆ ಗೊತ್ತಾಗಬಾರ್ದು ಯಾರಿಗೆ ಅಂತ. ಅವರು ದ್ರುಪದರಾಜ ಹೇಳಿದ ಮೇಲೆ ಧೃಷ್ಟದ್ಯುಮ್ನ ಬಂದು ಅವ್ರಿಗೆ ಗೊತ್ತಾಗದೇ ಇದ್ದ ಹಾಗೆ ಮನೆ ಹತ್ರನೇ ಸುಳಿದಾಡಿಕೊಂಡು ಏನು ಮಾಡ್ತಾರೆ, ಹೇಗೆ ಬದುಕ್ತಿದ್ದಾರೆ, ಎಲ್ಲಿದ್ದಾರೆ, ಅವ್ರ ಮನೆ ಏನು ಎಲ್ಲ ನೋಡೋಣ ಅಂತ ಬಂದಾಗ ಗೊತ್ತಾಯಿತು ಭಿಕ್ಷೆ ಬೇಡ್ಕೊಂಡು ಅನ್ನ ತಂದಿದ್ದಾರೆ. ಭಿಕ್ಷಾನ್ನ ಭೋಜನ ಕುತೋ ಭಗಿನಿ ನಿಜಾಂಚ ತತ್ರಾಪಿ ತೃಪ್ತ ಹೃದಯ. ಭಿಕ್ಷೆ ಬೇಡ್ಕೊಂಡು ಬಂದ್ರು, ಅದನ್ನೇ ತಿಂದ್ರು. ದ್ರೌಪದಿ ಅಳ್ತಾ ಕೂತಿದ್ದಾಳೇನೋ ಅಂತ ಪರೀಕ್ಷೆ ಮಾಡಿ ದ್ರೌಪದಿನೂ ನೋಡಿದ್ನಂತೆ ಧೃಷ್ಟದ್ಯುಮ್ನ. ಇವ್ರಿಗೆ ಯಾರಿಗೂ ಗೊತ್ತಾಗದ ಹಾಗೆ ಆ ಭಿಕ್ಷಾನ್ನ ತಿಂದ್ರು ಕೂಡ ತೃಪ್ತಳಾಗಿದ್ದಾಳಂತೆ ದ್ರೌಪದಿ ಇದೆ. ಅಷ್ಟರಲ್ಲೇ ಪರಮ ಸಂತುಷ್ಟಳಾಗಿದ್ದಾಳೆ. ಯಾವುದಾದ್ರೇನಂತೆ ಇವರು ತಂದು ಹಾಕಿದ್ದು ಸಂತೋಷ ಪಟ್ಟುಕೊಂಡಿದ್ದಾಳೆ. ಅವರು ಮಾತು ಕಥೆ ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡು ಕಿವಿ ಕೊಟ್ಟು ಕೇಳಿದ್ರೆ ಬರೇ ಯುದ್ಧದ ಮಾತು, ಬರೇ ಯುದ್ಧಕ್ಕೆ ಸಂಬಂಧಪಟ್ಟ ಮಾತು. ನೀನ್ ಹಂಗ್ ಮಾಡ್ಬಿಡ್ಬೇಕಾಗಿತ್ತು, ಹೀಗ್ ಮಾಡ್ಬೇಕಾಗಿತ್ತು, ನಾನು ಇನ್ನೂ ಶಲ್ಯನ ಎತ್ತಿದ್ದೆ ಹಂಗೆ ಇಟ್ಟೆ, ಇದೆಲ್ಲ ಇದೇ ಮಾತು. ಯುದ್ಧದ ಬಿಟ್ಟರೆ ಬೇರೆ ಮಾತೇ ಇಲ್ಲ. ಅಥ ಯುದ್ಧ ವಾರ್ತಾಂ ತೇಷಾಂ ನಿಶಮ್ಯನದತಾಂ. ಅವರು ಮಾತಾಡಿದರೆ ಘನಗಂಭೀರವಾದಂತಹ ಧ್ವನಿ, ಮೋಡದಂತೆ ಗಂಭೀರವಾದ ಧ್ವನಿ. ಇದನ್ನೆಲ್ಲ ನೋಡಿ ಧೃಷ್ಟದ್ಯುಮ್ನ ತೀರ್ಮಾನ ಮಾಡಿದ, ಬರೇ ಕ್ಷತ್ರಿಯರಲ್ಲ ಇವರು, ಬ್ರಾಹ್ಮಣರಲ್ಲ, ಬರೇ ಕ್ಷತ್ರಿಯರಲ್ಲ, ಕ್ಷತ್ರೋತ್ತಮಾಹ ಇತಿ ಮತಿಂ ಸಚಕಾರ ವೀರಃ. ಉತ್ತಮ ಕ್ಷತ್ರಿಯರು, ಕ್ಷತ್ರೋತ್ತಮರಾಗಿದ್ದಾರೆ ಅಂತ ನಿರ್ಧಾರ ಮಾಡಿಕೊಂಡು ಬಂದು ದ್ರುಪದರಾಜನಿಗೆ ಹೇಳಿದ. ಅದು ರಾತ್ರಿ ನಿದ್ದೆ ಬಂದಿದ್ದಿಲ್ಲ ದ್ರುಪದರಾಜನಿಗೆ. ಬೆಳಿಗ್ಗೆದ್ದು ಕೂಡಲೇ ಪುರೋಹಿತರನ್ನು ಕಳಿಸಿದ. ದ್ರುಪದರಾಜ ತಮ್ಮ ಪುರೋಹಿತರನ್ನು ಕಳಿಸ್ತಾನೆ. ಆ ಕನ್ಯೆಯನ್ನ ನಿನ್ನೆ ಗೆದ್ದುಕೊಂಡು ಹೋದವ್ರನ್ನ ಕರ್ಕೊಂಡು ಬಾ. ಪದ್ಧತಿ ಪ್ರಕಾರ ಇದಕ್ಕೆಲ್ಲ ಬ್ರಾಹ್ಮ ವಿವಾಹ ಅಂತ ಕ್ರಮ ಪ್ರಕಾರ ಆಗ್ಬೇಕು.
ವೀರ್ಯದಿಂದ ಪರಾಕ್ರಮದಿಂದ ಯಾವ ರೀತಿ ಗೆದ್ದರೂ ಕೂಡ ಮತ್ತೆ ಯಥಾ ಪ್ರಕಾರ ಶಾಸ್ತ್ರೋಕ್ತ ವಿಧಿಯಿಂದ ಹೋಮ ಹವನ ನಡೆದು ವಿವಾಹ ಆಗಲೇಬೇಕು. ಇದು ಸ್ವಯಂವರ ಅಂದ್ರೆ ಬರೀ ಮದುವೆ ಅಲ್ಲ, ಇದು ಬರೀ ಸ್ವಯಂವರ ಅಷ್ಟೇ. ಬ್ರಾಹ್ಮ ವಿವಾಹ ಆಗಲೇಬೇಕು. ಆ ಪ್ರಕಾರ ಅದಕ್ಕೋಸ್ಕರ ಅಂತ ಹೇಳಿ ಕಳಿಸಿದ್ದಾನೆ. ಅವರೆಲ್ಲ ಪುರೋಹಿತರು ಹೋಗಿ ಕರ್ಕೊಂಡು ಬಂದ್ರು. ಬಂದು ಕೂಡಲೇ ಅಷ್ಟರಲ್ಲೇ ದ್ರುಪದ ರಾಜ ಏರ್ಪಾಟ್ ಮಾಡಿದ್ದಂತೆ. ಧೃಷ್ಟದ್ಯುಮ್ನ ಏನೋ ಹೇಳಿದ, ಅದು ಊಹಿಸಿದ್ದವು. ಖಾತ್ರಿ ಗೊತ್ತಿಲ್ಲ ಕ್ಷತ್ರಿಯರು ಅಂತ. ಭಿಕ್ಷೆ ಬೇಡ್ಕೊಂಡು ಬಂದಿದ್ದಾರೆ, ಧ್ವನಿ ಏನೋ ಗಂಭೀರವಾಗಿತ್ತು, ಯುದ್ಧದ ವಾರ್ತೆ ಆಡ್ತಿದ್ದಾರೆ. ಎಷ್ಟೋ ಜನ ಬ್ರಾಹ್ಮಣರು ಯುದ್ಧದ ಮಾತಾಡಬಹುದು, ಅಥವಾ ಇನ್ನೇನೋ ಫೈನಾನ್ಸ್ ವಿಚಾರನೂ ಮಾತಾಡ್ಕೋಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಹಾಗೆ ಅಂತ ಹೇಳಿ ಅವರು ವಾರ್ತಾ ವೃತ್ತಿಯವರು ಅಂತೂ ತಿಳ್ಕೊಳ್ಬೇಕಾಗಿಲ್ಲ. ಯುದ್ಧದ ವಾರ್ತೆ ಮಾತಾಡಿರ್ಬೋದು, ಇನ್ಯಾವುದೋ ಒಂದು ವೃತ್ತಿ ವಿಚಾರವನ್ನು ಮಾತಾಡಬಹುದು. ಆದ್ರೆ ಖಾತ್ರಿ ಆಗ್ಬೇಕಲ್ಲ. ಅದಕ್ಕೆ ದ್ರುಪದ ರಾಜ ಪುರೋಹಿತರನ್ನು ಕರೆಸಿ ಪರೀಕ್ಷೆ ಮಾಡ್ಲಿ. ಡೈರೆಕ್ಟ್ ಆಗಿ ಕೇಳಲಿಕ್ಕೆ ಹೆದರಿಕೆ. ನೀವೇನು ಕ್ಷತ್ರಿಯರ ಬ್ರಾಹ್ಮಣರ ಯಾವ ಜಾತಿ ನಿಮ್ದು ಅಂತ ಕೇಳಲಿಕ್ಕೆ ಚೆನ್ನಾಗಿರೋದಿಲ್ಲ. ಪರೀಕ್ಷೆ ಮಾಡೋಣ ಅಂತ ಏನು ಮಾಡಿದ್ದಾನೆ, ತನ್ನ ಮನೆಯಲ್ಲಿ ಆ ಪಾಂಡವರು ಬರೋದ್ರೊಳಗಡೆ 4 ಕೋಣೆ ಖಾಲಿ ಮಾಡಿಸಿ ಒಂದು ಕೋಣೆಯಲ್ಲಿ ಬ್ರಾಹ್ಮಣರಿಗೆ ಬೇಕಾದ ಸಾಮಾನೆಲ್ಲ ಇಟ್ಟಿದ್ನಂತೆ. ಸಾಲಿಗ್ರಾಮ, ದೇವ್ರ ಪೆಟ್ಟಿಗೆಗಳು, ದರ್ಭೆ, ಈ ಪೂಜಾ ಸಾಮಗ್ರಿ ಅಂತ ಒಂದು ಅಂಗಡಿ ಇರ್ತದಲ್ಲ, ಅಂಥದ್ದೊಂದು ಇಟ್ಬಿಟ್ಟಿದ್ದ ತಂದು. ಇನ್ನೊಂದು ಕೋಣೆಯಲ್ಲಿ ಆಯುಧಗಳು, ದೊಡ್ಡ ದೊಡ್ಡ ಖಡ್ಗ, ಗದೆ, ಬಿಲ್ಲು, ಬಾಣ, ಅದನ್ನೆಲ್ಲ ಇನ್ನೊಂದು ಕೋಣೆಯಲ್ಲಿ ಇಟ್ಟಿದ್ದಂತೆ. ಇನ್ನೊಂದು ಕೋಣೆಯಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬೇಕಾದಂತಹ ವೈಶ್ಯವೃತ್ತಿಯವರಿಗೆ ಬೇಕಾದ ಸಾಮಾನುಗಳು, ತಕ್ಕಡಿ, ಅದನ್ನೆಲ್ಲ ಒಂದ್ ಕಡೆ ಇಟ್ಟಿದ್ದಂತೆ. ಇನ್ನೊಂದು ಕಡೆಯಲ್ಲಿ ಶೂದ್ರ ವರ್ಣದವರಿಗೆ ಬೇಕಾದಂತಹ ಸಾಮಾನುಗಳು 4 ಕೋಣೆಯಲ್ಲಿ ಪ್ರತ್ಯೇಕ 4 ಇಟ್ಟಿದ್ದಾನೆ. ಯಾವ ವರ್ಣದವರು ನಿಜವಾಗಿಯೂ ಪರೀಕ್ಷೆ ಮಾಡೋಣ. ಇವ್ರು ವೇಷ ಹಾಕೊಂಡು ಬಂದಿದ್ದಾರೆ, ಯಾವ ವರ್ಣದವರು ಬಂದಿದ್ದಾರೆ, ಇದನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಇಟ್ಟಿದ್ದಾನಂತೆ. ತಾನಾಗತಾನ್ ಸಮಭಿಪೂಜ್ಯ ನಿಜಾತ್ಮಜಾಂಚ ವಿಪ್ರಾದಿ ಯೋಗ್ಯ ಪೃಥಗುಕ್ತ ಪದಾರ್ಥ ಜಾತೈ ಪೂರ್ಣಾನ್ ಗೃಹಾಂಶ್ಚತುರ ಏವ ದಿದೇಶ ರಾಜ. ಅಷ್ಟೆಲ್ಲ ತುಂಬಿಸಿಟ್ಟಿದ್ದ. ಇವರು ಬಂದು ಕೂಡಲೇ ಸ್ವಾಗತ ಮಾಡಿ, 4 ಕೋಣೆ ಇದೆ, ಎಲ್ಲಿ ಬೇಕಾದ್ರೆ ನೀವು ರೆಸ್ಟ್ ತಗೊಳ್ಬಹುದು ಅಂತ ಅಂದು ಕೂಡಲೇ ಎಲ್ಲ 4 ಕೋಣೆ ನೋಡಿದ್ರು ಯಾವ್ದು ಚೆನ್ನಾಗಿದೆ ಅಂತ. ಆ 2ನೇ ಕೋಣೆಗೆ ಹೋಗಿಬಿಟ್ರು. ಕ್ಷತ್ರಿಯರ ಸಾಮಾನು ಇಟ್ಟಿದ್ರಲ್ಲ, ಆಯುಧ ಎಲ್ಲ ಆ ರೂಮಿಗೆ ಪ್ರವೇಶ ಮಾಡಿಬಿಟ್ರಂತೆ. ದ್ರುಪದ ರಾಜನ ಖಾತ್ರಿ ಆಯ್ತು, ಇವರು ಕ್ಷತ್ರಿಯರೇ. ಒಂದು ವೇಳೆ ನಿಜವಾಗಿಯೂ ವೇಷಕ್ಕೆ ತಕ್ಕ ಹಾಗೆ ಬ್ರಾಹ್ಮಣರೇ ಆಗಿದ್ರೆ ಆ ಶಾಲಿಗ್ರಾಮ ಇರೋ ರೂಮಿಗೆ ಹೋಗ್ಬಿಟ್ಟು, ಶಾಲಿಗ್ರಾಮ, ದರ್ಭೆ ಅದು ನೋಡಿದ ಕೂಡಲೇ ಬ್ರಾಹ್ಮಣರಿಗೆ ಸ್ವಲ್ಪ ವ್ಯಾನ್ ನಿಲ್ಲಿಸೋಣ ಅನಿಸ್ತದೆ. ಒಳ್ಳೆ ದರ್ಭೆ ಇದೆ, ಶಾಲಿಗ್ರಾಮ ಇದೆ. ಅದನ್ನ ನೋಡಿ ಇವರು ಕ್ಷತ್ರಿಯರ ರೂಮಿಗೆ ಯಾವಾಗ ಹೋದ್ರು ಕೋಣೆಗೆ, ತತ್ರ ಆಯುಧಾದಿ ಪರಿಪೂರ್ಣ ಗೃಹಂಚ ತೇಗುಹು, ಅಲ್ಲಿ ಹೋದ ಕೂಡಲೇ ಇವರು ಕ್ಷತ್ರಿಯರು ಅಂತ ನಿಶ್ಚಯ ಮಾಡಿಕೊಂಡ. ಚೇಷ್ಟ ಅವನು ಪರೀಕ್ಷೆ ಮಾಡಿದ. ಅವರ ನಡಿಗೆ, ಅವರ ಸ್ವರ, ಅವರ ಆಕೃತಿ, ಅದನ್ನೆಲ್ಲ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ. ಕ್ಷತ್ರಿಯರಾಗಿದ್ರೆ ಸಾಮಾನ್ಯ ಇಂಥಲ್ಲಿ ಸ್ವಲ್ಪ ಕಲೆ ಆಗಿರ್ತದೆ. ಬಾಣ ಬಿಟ್ಟುವಾಗಿ ಹಗ್ಗ ಎಳೆದು ಇಲ್ಲಿ ತಾಗಿ ಕಲೆ ಆಗಿರ್ತದಂತೆ. ಇಂಥದ್ದೆಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತದೆ. ಇವನು ಮಹಾಯೋಧ ಅಂತಂದ್ರೆ ಈ ಆಯುಧದಿಂದ ಏಟುಗಳು ಬಿದ್ದು ಆದ್ರೆ ಕಲೆ ಆಗಿರ್ತದೆ. ಅದೆಲ್ಲ ಪರೀಕ್ಷೆ ಮಾಡಿ ಚೇಷ್ಟ, ಸ್ವರ, ಆಕೃತಿ, ವಿವಕ್ಷಿತ, ವೀರ್ಯ, ಶೌರ್ಯ, ತಾನು ಒಬ್ಬ ಕ್ಷತ್ರಿಯನಾದ್ರಿಂದ ಪರೀಕ್ಷೆ ಮಾಡೋದು ಸುಲಭ. ಶೌರ್ಯ, ವೀರ್ಯ, ಪ್ರಾಗಲ್ಭ್ಯ ಮೊದಲಾದ ಗುಣಗಳಿಂದ ಕ್ಷಿತಿಭಕ್ತೃ ಪುತ್ರಾನ್, ಇವರು ಕ್ಷತ್ರಿಯರು ಅಂತ ನಿರ್ಧಾರ ಮಾಡಿದ. ಆದ್ರೂ ಸ್ವಲ್ಪ ಒಂದು ಅನುಮಾನ ಇದ್ದೇ ಇರ್ತದಲ್ಲ. ಕೊನೆಗೆ ಧರ್ಮರಾಜನ ಹತ್ರ ಬಂದು ಕೇಳಿದನಂತೆ, ನೀವು ಯಾವ ವರ್ಣದವರು, ನಿಜವಾಗಿ ಕ್ಷತ್ರಿಯರು ಬ್ರಾಹ್ಮಣರು, ಯಾವ ವರ್ಣಕ್ಕೆ ಸೇರಿದವರು? ಯಾಕೆಂದ್ರೆ ಮಗಳನ್ನು ಗೆದ್ದುಕೊಂಡಿದ್ದೀರಿ, ಮದುವೆ ಮಾಡಬೇಕಾದ್ರೆ ತಿಳ್ಕೊಳ್ಬೇಕಲ್ಲ, ಅದಕ್ಕೆ ನೀವು ಯಾವ ವರ್ಣದವರು ಅಂತ ಕೇಳಿದ್ನು. ಹೇಳಿದ ಕೂಡಲೇ ಧರ್ಮರಾಜ ಅಂತಾನೆ, ಅವತ್ತು ಧೃಷ್ಟದ್ಯುಮ್ನ ಆ ದ್ರೌಪದಿಯನ್ನು ಕರ್ಕೊಂಡು ಬಂದು ಸ್ವಯಂವರದ ಷರತ್ತು ಹೇಳುವಾಗ ವರ್ಣದ ಸುದ್ದಿ ಎತ್ತಿಲ್ಲ, ಇವತ್ತ್ಯಾಕೆ ಕೇಳ್ತಿದ್ದಿ ಅಂತಂದು ಧೈರ್ಯವಾಗಿ ಕೇಳಿದ್ನಂತೆ. ಇವತ್ತ್ಯಾಕೆ ಆ ವಿಚಾರ ಇವಾಗ? ಅವತ್ತೇ ಇಂಥ ವರ್ಣ ಸ್ಪಷ್ಟ ಹೇಳ್ತಾನೆ. ಅಂದ್ಮೇಲೆ ನಾಹಂ ವರಯಾಮಿ ಸೂತಂ ಅಂತ ದ್ರೌಪದಿ ಹೇಳಿದ್ಲು ಅನ್ನೋ ಮಹಾಭಾರತದ ಪಾಠ ಎಷ್ಟು ಪ್ರಕ್ಷಿಪ್ತ ಅನ್ನೋದು ಅರ್ಥ ಆಗ್ತದೆ. ಧರ್ಮರಾಜನೇ ಹೇಳ್ತಾರೆ, ಅವತ್ತು ಧೃಷ್ಟದ್ಯುಮ್ನ ಹೇಳುವಾಗ ವರ್ಣದ ಬಗ್ಗೆ ಅದರ ವಿಚಾರವೇ ಚಕಾರ ಎತ್ತಿದ್ದಿಲ್ಲ, ಇವತ್ತು ನೀವು ಯಾವ ವರ್ಣದವರು ಅಂತ ಯಾಕೆ ಕೇಳ್ತಿದ್ದಿ? ಆಗೋಯ್ತು, ಗೆದ್ದಿದ್ದಾನೆ ಅರ್ಜುನ, ಮುಗಿದೋಯ್ತು. ಅರ್ಜುನ ಅಂತ ಅಲ್ಲಿ ನಾನಂತಿದ್ದೀನಿ, ಅವನಂದ್ಬಿಟ್ರೆ ಅಲ್ಲಿ ಸಿಗಾಕೊಳ್ತಾನೆ. ಬ್ರಾಹ್ಮಣ ವೇಷದಲ್ಲಿ ಬೇರೆ ಇದ್ದಾರೆ. ಇನ್ನು ಸಪ್ರಾಹ ಮಂದಹಸಿತ, ಅದು ವಿನೋದ ಮಾಡಬೇಕು ಅಂತ ಹಂಗನ್ನ. ಸಪ್ರಾಹ ಮಂದಹಸಿತ, ಬೇಕು ಅಂತ ಮಂದಹಾಸ ಮಾಡ್ತಾ, ಕಿಮಿಹಾದ್ಯ ರಾಜನ್ ಪೂರ್ವಂ ಹಿ ವರ್ಣ ವಿಷಯ ನ ವಿಶೇಷ ಉಕ್ತ ಪುತ್ರೀಕೃತೆ ತವ ಸುತೆ ನತು ಲಕ್ಷ್ಯವೇಧ ಉಕ್ತ. ಈ ಲಕ್ಷ್ಯವನ್ನ ಭೇದಿಸಬೇಕು ಅಂತ ಅಷ್ಟು ಹೇಳಿದ್ದಾನೆ ಹೊರತು ವರ್ಣದ ವಿಚಾರ ಮಾತಾಡಿದ್ದಿಲ್ಲ. ಇವತ್ತ್ಯಾಕಿದು? ಕಿತೋಪ್ಪನೇನ, ಇವನು ಕೂಡ ಆ ಕೆಲಸ ಮಾಡಿದ್ದಾನೆ. ಏವಂ ಬ್ರುವಾಣ ಮಥತಂ ಪೃಥಯಾ ಸಹೈವ, ಕುಂತಿನ್ ಕೇಳಿದ್ನಂತೆ. ಸ್ವಲ್ಪ ಇನ್ನು ಸಣ್ಣ ವಯಸ್ಸು, ವಿನೋದ ಮಾಡ್ತಿರ್ತಾನೆ, ಅವಳು ಹಿರೇ ಮನುಷ್ಯಳು, ಇದ್ದದ್ದು ಹೇಳ್ತಾಳೆ ಅಂತ ಕುಂತಿನ್ ಕೇಳಿದ್ನಂತೆ ದ್ರುಪದ ರಾಜ. ಆಕೆಯೂ ವಿನೋದ ಮಾಡಿಲ್ಲ. ಅಷ್ಟು ದುಃಖದ ಮಧ್ಯದಲ್ಲಿ ಸ್ವಲ್ಪ ವಿನೋದ ಪ್ರವೃತ್ತಿನೂ ಇತ್ತು. ಇವರೆಲ್ಲ ಗೆದ್ದಿದ್ದಾರೆ ಅಂತ ಹೇಳಿ, ಇಲ್ಲ ವರ್ಣದ ವಿಚಾರ ಇದ್ದಿಲ್ಲಲ್ಲ, ಧರ್ಮರಾಜ ಹೇಳಿದ್ದೆ ನಾನು ಹೇಳೋದು ಅಂತ ಅಂದ್ಬಿಟ್ಲು. ಅದೇ ಮಾತ್ರ ನಾನು ಹೇಳ್ಬೇಕ. ಮತ್ತೆ ಒತ್ತಾಯ ಮಾಡಿದ್ನಂತೆ, ಪುನರೇವ ಯಯಾಚ ಏಷಃ, ಇಲ್ಲ ನಿಜ ಹೇಳ್ಬೇಕು ನೀವು ಅಂತ ಒತ್ತಾಯ ಮಾಡಿದಾಗ, ಸರ್ವಂ ಪೃಥಾಪ್ಯವದತಾಂ, ಕುಂತಿದೇವಿ ಎಲ್ಲ ವಿಚಾರ ಹೇಳಿಲ್ಲಂತೆ. ನಾವು ಹಿಂಗ್ ಬಂದ್ವಿ, ಆದ್ರಿಂದ ಬ್ರಾಹ್ಮಣ ವೇಷ ಹಾಕೊಳ್ಬೇಕಾಯ್ತು, ಆ ದುರ್ಯೋಧನನ ಕಣ್ಣು ತಪ್ಪಿಸಲಿಕ್ಕೆ ಹಿಡಿಂಬವನಕ್ಕೆ ಬಂದು ಹಿಂಗೆಲ್ಲ ಬಂದ್ವಿ ಅಂತ ಎಲ್ಲ ವಿಚಾರ ಹೇಳಿದ ಮೇಲೆ
ಬಹಳ ಸಂತೋಷ ಆಯ್ತು. ನಾನು ಯಾರಿಗೋಸ್ಕರ ಕೊಡಬೇಕು ಅಂತ ಇಟ್ಕೊಂಡಿದ್ನೋ ಅಂಥ ಅರ್ಜುನನೇ ಮಾಲೆ ಹಾಕಿಸ್ಕೊಂಡಿದ್ದಾನೆ ಅಂತ ಸಂತೋಷಪಟ್ಟು ನಾನು ಧನ್ಯನಾದೆ, ಕೃತಕೃತ್ಯನಾದೆ ಅಂತ ನಿಷ್ಟುಸಿರು ಬಿಟ್ಟ. ಒಂದು ಮಗಳ ಮದುವೆ ಆದ್ರೆ ಹಾಗೆ ಧನ್ಯ ಆಗಿಬಿಟ್ಟೆ ನಾನು ಅಂತ. ಸಾಲ ಎಷ್ಟು ಬೇಕಾಗಿರ್ಲಿ, ಅಂತೂ ಧನ್ಯ ಆದೆ. ಮಗಳಂತೂ ಇನ್ನೊಂದು ಮನೆಗೆ ಹೋದ್ಲೋ ಇಲ್ವೋ, ಧನ್ಯ ನಾನು ಅಂತ ಸಮಾಧಾನ ಆಗುವ ಹಾಗೆ ಸಮಾಧಾನ ಆಯ್ತಂತೆ ದ್ರುಪದ ರಾಜನಿಗೆ. ಮತ್ತೆ ಕೇಳಿದ್ನಂತೆ, ನಾನಂತೂ ಮನಸ್ಸಿನಲ್ಲಿಟ್ಟುಕೊಂಡದ್ದು ಅರ್ಜುನನಿಗೆ ಅಂತ. ಸ್ವಯಂವರ ಘೋಷಣೆ ಮಾಡಿದ್ದು ಪಾರ್ಥಾರ್ಥಮೇವ ಹಿ ಮಯೈಷ ಕೃತ ಪ್ರಯತ್ನ. ಆದ್ರೆ ಅರ್ಜುನ ಅಂತೂ ಗೆದ್ದಿದ್ದಾನೆ. ಧರ್ಮರಾಜನಿಗೆ ಮದುವೆ ಆಗಿಲ್ಲ, ಬೇರೆ ಅಣ್ಣನ ಮದುವೆ ಆಗದೇನೆ ತಮ್ಮ ಮದುವೆ ಮಾಡಿಕೊಂಡ್ರೆ ಪರಿವೇತ್ತ ಅನಿಸ್ಕೊಳ್ತಾನೆ, ಅದೊಂದು ಅಧರ್ಮ. ಭೀಮಸೇನ ದೇವರಿಗೇನೋ ವೇದವ್ಯಾಸ ದೇವರು ಹೇಳಿದ್ರು, ಹಿಡಿಂಬಿನ ಮದುವೆ ಮಾಡ್ಕೊಂಡು ಬಿಟ್ಟ. ಆದ್ರೆ ನಾನು ಹೇಗೆ ಮಾಡ್ಕೊಳ್ಬೇಕು ಅಂತ ಏನಾದ್ರೂ ಇವನು ತಮ್ಮ ಅಣ್ಣನ ಮದುವೆ ಆಗದೆ ನಾನು ಹೇಗೆ ಮಾಡ್ಕೊಳ್ಳಿ ಅಂತ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೋ ಏನೋ ಅನ್ನೋ ಯೋಚನೆ ದ್ರುಪದ ರಾಜನಿಗೆ ಬಂತಂತ. ಅಂದ್ರೆ ಹೀಗೆ ಬರ್ಬೇಕಾದ್ರೆ ಅವ್ರ ಅಭಿಪ್ರಾಯ ಏನಿತ್ತು, ಗೆದ್ದ ಮೇಲೆ ಯಾರಿಗೆ ಬೇಕಾದ್ರೆ ಕೊಟ್ಟು ಮದುವೆ ಮಾಡಲಿ, ಅವರಿಗೆ ಸಂಬಂಧಪಟ್ಟರು. ಆದ್ರಿಂದಲೇ ಕರ್ಣ ದುರ್ಯೋಧನನಿಗೆ ಅಂತ ಬಂದಿದೆ. ಅದೇ ರೀತಿ ಇವನೇನಾದ್ರೂ ತಮ್ಮ ಅಣ್ಣನಿಗೆ ಕೊಟ್ಟು ಮದುವೆ ಮಾಡ್ತಾನೋ ಏನೋ ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದಾನಂತೆ ದ್ರುಪದ ರಾಜ. ನಾನಂತೂ ಮನಸ್ಸಿನಲ್ಲಿಟ್ಟುಕೊಂಡದ್ದು ಪಾರ್ಥಾರ್ಥಮೇವ ಹಿ ಮಯೈಷ ಕೃತ ಪ್ರಯತ್ನ ತ್ವಂ ಫಲ್ಗುನಃ ಅನ್ಯವುತವಾದ್ಯ ಕರಂ ಸುತಾಯ. ಇವತ್ತು ಯಾರು ಮದುವೆ ಮಾಡ್ಕೊಳ್ತೀವಿ? ಯುಧಿಷ್ಠಿರ ಹಿರಿಯನಾದ್ರಿಂದ ಅವನನ್ನು ಮಾತಾಡ್ತಿದ್ದಾನೆ, ನೀನ್ ಮಾಡ್ಕೋತೀಯೋ ಅಥವಾ ಅರ್ಜುನನೇ ಮಾಡ್ಕೊಳ್ತಾನೋ ಅಥವಾ ಬೇರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ತೀರೋ? ಯಾರಿಗೆ ಅನ್ನೋದನ್ನ ಹೇಳ್ರಿ. ಯಾರಿಗೆ ಹೇಳ್ತಾರೋ ಅವ್ರಿಗೆ ಕೊಟ್ಟು ವಿವಾಹ ಮಾಡ್ತೀನಿ. ಯಾರಿಗಾದ್ರೂ ಆಗ್ಬಹುದು, ಯಾಕೆ ಎಲ್ರು ಕೂಡ ಕ್ಷತ್ರಿಯರೇ ಗೊತ್ತಾಯ್ತು ಅಂದಾಗ ಧರ್ಮರಾಜ ಹೇಳ್ತಾನೆ, ಇತೀರಿತ ಇಮಂ ಸತು ಧರ್ಮಸೂನು ಆಹಸ್ಮ ಸರ್ವ ಇತಿ ಮೇ ಮನಸ್ಸಿ ಪ್ರರೂಢಂ. ನಾನು ಮಾತ್ರ ಅಲ್ಲ, ಅರ್ಜುನ ಮಾತ್ರ ಅಲ್ಲ, ನಾವೆಲ್ಲರೂ ಮದುವೆ ಮಾಡ್ಕೊಳ್ಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ ಅಂದ್ಬಿಟ್ಟ. ಒಂದ್ಸಲ ಶಾಕ್ ಆಯ್ತು ದ್ರುಪದ ರಾಜನಿಗೆ. ಏನಿದು, ಇದಂ ಪ್ರಥಮತೆಯ ಇನ್ನೊಂಥದ್ದೊಂದು ಅನಾಹುತ ಆಗ್ತಾ ಇದೆಯಲ್ಲ ಅಂತ. ಯಾರು ಹಾಗೆ ಮದುವೆ ಮಾಡಿಕೊಡೋ ಪದ್ಧತಿ ಇಲ್ಲ, ಬಂದಿಲ್ಲ. ಒಬ್ಬಳನ್ನ 10 ಜನರಿಗೆ ಯಾರಾದ್ರೂ ಮದುವೆ ಮಾಡಿಕೊಡ್ತಾರೆ, ನನಗಂತೂ ಎಲ್ಲರೂ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಅಂತ ಧರ್ಮರಾಜ ಧಾರಾಕಾರ ಹೇಳೇ ಬಿಟ್ಟ. ಅವ್ನು ಏನದ್ರಲ್ಲಿ ಅನುಮಾನವೇ ಬರಲಿಲ್ಲ. ಆದ್ರೆ ಹೇಳ್ತಾನೆ, ಏನ್ ಪ್ರಮಾಣ ಅಂತ ನೀನ್ ಕೇಳಬಹುದು. ಒಂದು ಹೆಣ್ಣನ್ನ 5 ಜನ ಮದುವೆ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಶಾಸ್ತ್ರ ಸಮ್ಮತಿ ಎಲ್ಲಿಯಾದ್ರೂ ಇದೆಯೋ ಅಂತ ಕೇಳಬಹುದು. ನನ್ನ ಮನಸ್ಸಿನಲ್ಲಿ ಆ ಶಾಸ್ತ್ರ ಹೊಳಿತಾ ಇಲ್ಲ. ಏನಿದೆ ಅಂತ ನಾನು ಓದಿದ್ದ ಧರ್ಮಶಾಸ್ತ್ರದಲ್ಲಿ ಸಿಕ್ಕಿಲ್ಲ ನನಗೆ. ನಾತ್ರ ಪ್ರಮಾಮ ಹೃದಯ ಪ್ರತಿಭಾತಿ. ನನಗಂಥ ಯಾವ ಧರ್ಮಶಾಸ್ತ್ರದ ವಾಕ್ಯ ಹೊಳಿತಾ ಇಲ್ಲ. ಆದ್ರೆ ನನ್ನ ಮನಸ್ಸಿಗೆ ಬಂದಿದೆ ಅಂತಂದ್ಮೇಲೆ ಇದು ಸತ್ಯ ಸರಿ ಆಗ್ತದೆ ಅಂತ ಅನಿಸ್ತಾ ಇದೆ ಅಂತಾನೆ ಧರ್ಮರಾಜ. ಎಷ್ಟು ಅವನಿಗೆ ಆತ್ಮವಿಶ್ವಾಸ. ಪ್ರಮಾಣ ಕೇಳಿದ್ರೆ ಗೊತ್ತಿಲ್ಲ ನನಗೆ, ಪ್ರಮಾಣ ಹೇಳಲಾರೆ, ಆದ್ರೆ ನನ್ನ ಮನಸ್ಸಿಗೆ ಬಂದಿದೆ ಅಂತಂದ್ಮೇಲೆ ಇದು ಧರ್ಮಕ್ಕೆ ವಿರುದ್ಧ ಏನು ಅಲ್ಲ ಅನ್ನೋದಂತೂ ಅನಿಸ್ತಾ ಇದೆ. ಯಾಕೆಂದ್ರೆ ನನ್ನ ಮನಸ್ಸಿಗೆ ಧರ್ಮ ವಿರುದ್ಧವಾದ ಯಾವ ಸಂಗತಿನೂ ಬರೋದಿಲ್ಲ ಅಂತ ಶಂತನು ಚಕ್ರವರ್ತಿ ಹಿಂದೆ ಯೋಚನೆ ಮಾಡಿದ್ದು ಹಾಗೇನೆ. ಸತ್ಯವತಿಯನ್ನು ನೋಡಿ ಮನಸ್ಸಾಯಿತು ಅಂತ ಅಂದ್ಕೊಳ್ಳಿ ಯೋಚನೆ ಮಾಡಿದ. ಇವಳು ದಾಶರಾಜನ ಮಗಳಾಗಿರ್ಲಿಕ್ಕಿಲ್ಲ, ಬೆಸ್ತರ ಮಗಳಾಗಿರ್ಲಿಕ್ಕಿಲ್ಲ, ಇವಳು ಕ್ಷತ್ರಿಯ ಕನ್ಯೆ ಅಂತ ವಿಚಾರ ಮಾಡಿದ. ಯಾಕೆಂದ್ರೆ ನನ್ನ ಮನಸ್ಸು ಅವಳ ಮೇಲೆ ಮೂಡಿದೆ ಅಂತಂದ್ರೆ, ಅಲ್ಲಿ ನೆಟ್ಟಿದೆ ಅಂತಂದ್ರೆ ಅವಳು ಕ್ಷತ್ರಿಯಳೇ ಆಗಿರ್ಬೇಕು. ಯಾಕೆ ಧರ್ಮದಲ್ಲಿರ್ತಕ್ಕಂಥ ನನ್ನ ಮನಸ್ಸು ಹಾಗೆ ಮತ್ತೊಬ್ಬರ ಮೇಲೆ ಹೋಗೋದಿಲ್ಲ. ಇಷ್ಟೆಲ್ಲ ಸಂತನು ವಿಚಾರ ಮಾಡಿದ ಹಾಗೆ ಅದೇ ಪರಂಪರೆಯಲ್ಲಿ ಬಂದಂತಹ ಧರ್ಮರಾಜ ಹೇಳ್ತಿದ್ದಾನೆ, ನನಗೆ ಪ್ರಮಾಣ ಕೇಳಿದ್ರೆ ಗೊತ್ತಿಲ್ಲ, ಆದ್ರೆ ಇದು ಶಾಸ್ತ್ರ ಸಮ್ಮತ ಅಂತ ಅನಿಸ್ತದೆ. ಇದು ಧರ್ಮ ವಿರೋಧಿ ಏನು ಅಲ್ಲ ಈ ಪ್ರಕ್ರಿಯೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಧರ್ಮಾಚಲ ಮಮ ಮತಿರಿಹಿ ತದೇವ ಮಾನಂ. ಏನ್ ಪ್ರಮಾಣ ಅಂತ ಕೇಳಿದ್ರೆ, ನಿನಗೆ ಇಷ್ಟ ಆಗಿಯೂ ಪ್ರಮಾಣ ಬೇಕು ಅಂತಂದ್ರೆ ನಾನೇ ಪ್ರಮಾಣ ಅಂತ ಧರ್ಮರಾಜ. ಈ ಮಾತನ್ನ, ಇದೇ ರೀತಿಯಾದ ಮಾತನ್ನ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ. ಮಧ್ವಾಚಾರ್ಯರು ಯಾವುದಾದ್ರೂ ಸೂತ್ರಕ್ಕೆ ಏನಾದ್ರೂ ಅರ್ಥ ಬರೆದ್ರೆ, ಇದು ಸಿದ್ಧಾಂತ, ಇದು ಪ್ರಮೇಯ ಅಂತ ಮಧ್ವಾಚಾರ್ಯ ಹೇಳಿದ್ರೆ, ಅದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ಆಚಾರ್ಯ ಸ್ವೋಕ್ತಾರ್ಥ ಸ್ವಯಮೇವ ಪ್ರಮಾಣಂ. ಏನ್ ಪ್ರಮಾಣ ಅಂದ್ರೆ ಮಧ್ವಾಚಾರ್ಯ ಪ್ರಮಾಣ. ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ ಅಂತಾರೆ. ಮಧ್ವಾಚಾರ್ಯ ಶುದ್ಧಂ ಪ್ರಮಾಣಂ ಅಂದ್ರು ಟೀಕಾಚಾರ್ಯ. ಮಧ್ವಾಚಾರ್ಯನೇ ಪ್ರಮಾಣ ಅಂದ್ರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಅದೇ ಮಾತಂದ್ರು. ಆದ್ರೂ ಮಧ್ವಾಚಾರ್ಯರು ಇತಿ ಸ್ಕಾಂದೆ ಇತಿ ಬ್ರಾಹ್ಮೆ ಇತಿ ಬ್ರಹ್ಮವೈವರ್ತೆ ಸುಮ್ಮನೆ ಕೊಟೇಶನ್ ಕೊಡ್ತಾರೆ. ವೇದವ್ಯಾಸ ದೇವರ ಮಾತನ್ನ ಆಧಾರವಾಗಿ ಕೊಡ್ತಾರೆ. ಯಾರಾದ್ರೂ ನಂಬಿಕೆ ಇಲ್ಲದೆ ಇದ್ದವ್ರಿ, ನಮಗಂತೂ ನಂಬಿಕೆ ಇದೆ ಅಂತಾರೆ ತ್ರಿವಿಕ್ರಮ ಪಂಡಿತ. ಧರ್ಮರಾಜ ಅದೇ ಮಾತಾಡ್ತಾನೆ, ಪ್ರಮಾಣ ಬೇಕು ಅಂತಂದ್ರೆ ನನ್ನ ಬುದ್ಧಿಗೆ ತೋಚಿದೆ ಅದೇ ಪ್ರಮಾಣ, ನನ್ನ ಬುದ್ಧಿನೇ ಪ್ರಮಾಣ. ಇಂಥ ಹಿರಿಯರು ಎಷ್ಟೋ ಇದ್ರು. ಅಶ್ರುತ ಪ್ರತಿಭಾಯಸ್ಯ ಶ್ರುತಿ ಸ್ಮೃತಿ ಅವಿರೋಧಿನಿ. ಎಲ್ಲಿ ಓದಿರೋದಿಲ್ಲ, ಯಾರ ಹತ್ರ ಪಾಠ ಹೇಳಿಸ್ಕೊಂಡಿರೋದಿಲ್ಲ, ಅಧ್ಯಯನ ಇರೋದಿಲ್ಲ, ಏನೂ ಇರೋದಿಲ್ಲ, ಆದ್ರೆ ಅಪೂರ್ವವಾದ ಪ್ರಮೇಯಗಳನ್ನು ಹೇಳ್ತಾರೆ. ಅದು ವೇದಕ್ಕೆ ಸ್ಮೃತಿಗೆ ಸಮ್ಮತವಾಗಿರ್ತದೆ. ಅವರು ವೇದ ಅಧ್ಯಯನ ಮಾಡಿಲ್ಲ, ಹೇಳಿಲ್ಲ, ಎಲ್ಲೂ ಅಧ್ಯಯನ ಮಾಡಿಲ್ಲ, ಆದ್ರೂ ಹೇಳಿದ್ರೆ ಆ ರೀತಿ ಇರ್ತದೆ. ಸಂವಿದ್ಯಾ ದೇವಸತ್ತಮಂ. ಎಷ್ಟೋ ದಾಸವರೆಣ್ಣರನ್ನ ನಾವು ಕೇಳ್ತೇವೆ. ಅನೇಕ ದಾಸರು ಎಲ್ಲೆಲ್ಲೋ ನಾನಾ ರೀತಿ ಲೌಕಿಕ ಹುದ್ದೆಯಲ್ಲಿದ್ದವರು
ಇದ್ದಕ್ಕಿದ್ದ ಹಾಗೆ ದಾಸರ ಪದ್ಯಗಳನ್ನು ಬರೆದಿದ್ದಾರೆ, ದೇವರ ನಾಮ ಬರೆದಿದ್ದಾರೆ, ಪ್ರಮೇಯಗಳನ್ನು ಹೇಳ್ತಾರೆ. ಎಲ್ಲಿಂದ ಹೇಳಿದ್ರು, ಎಲ್ಲಿ ಅಧ್ಯಯನ ಮಾಡಿದ್ರು? ಅಶ್ರುತ ಪ್ರತಿಭಾ. ಇದಕ್ಕೆ ಅಶ್ರುತ ಪ್ರತಿಭಾ ಅಂತಾರೆ. ಅವ್ರು ಹೇಳಿರ್ತಾರೆ, ಅದು ಸರಿಯಾಗಿ ಯಾವುದೋ ಮೂಲ ಗ್ರಂಥದ ಪ್ರಮಾಣಕ್ಕೆ ಹೊಂದಿಕೆ ಆಗಿರ್ತದೆ. ಇಂಥ ಗುರುಗಳಿಂದ ಅಧ್ಯಯನ ಮಾಡಿ ಅದನ್ನು ಟ್ರಾನ್ಸ್ಲೇಷನ್ ಅಂತಲೇ ಮಾಡಿರೋದಿಲ್ಲ, ಬರೆದು ಬಿಟ್ಟಿರ್ತಾರೆ ತಮ್ಮ ಬುದ್ಧಿಯಿಂದ, ಅದು ಸರಿಯಾಗಿ ಮೂಲ ಗ್ರಂಥಕ್ಕೆ ಹೊಂದಿಕೆ ಆಗಿರ್ತದೆ. ಇದಕ್ಕೆ ಅಶ್ರುತ ಪ್ರತಿಭಾ ಯಸ್ಯ ಶ್ರುತಿ ಸ್ಮೃತಿ ಅವಿರೋಧಿನಿ. ಆ ರೀತಿ ಇರ್ತದೆ. ಶ್ರೀಮದ್ ಆಚಾರ್ಯರದ್ದು ಅಂತಹ ಪ್ರತಿಭೆ, ದೇವತೆಗಳದ್ದೆಲ್ಲ ಅಂತಹ ಪ್ರತಿಭೆ. ದೇವಾಂಶ ಸಂಭೂತರಾಗಿ ಆ ರೀತಿ ರಚನೆ ಮಾಡಿದ್ರೆ, ಅದು ಮೂಲ ಗ್ರಂಥಕ್ಕೆ ಅವಿರೋಧಿಯಾಗಿದ್ರೆ ಸಂವಿದ್ಯಾ ದೇವಸತ್ತಮಂ, ಅವರನ್ನು ದೇವತೆಗಳು ಅಂತ ಭಾವಿಸಬೇಕು. ಎಷ್ಟು ದಾಸವರೇಂದ್ರಿದ್ದಾರೆ, ಅವರೆಲ್ಲ ದೇವಾಂಶ ಸಂಭೂತರೇ. ಯಾಕೆ? ಆ ರೀತಿ ಮೂಲಕ್ಕೆ ಸಮ್ಮತವಾಗಿ ಬರೆದಿರ್ತಾರೆ, ಜನ್ಮಾಂತರ ಸಂಸ್ಕಾರದಿಂದ ಬರೆದಿರ್ತಾರೆ. ಧರ್ಮರಾಜ ನನ್ನ ಬುದ್ಧಿನೇ ಪ್ರಮಾಣ ಅಂದ್ಬಿಟ್ಟ. ಆದರೂ ದ್ರುಪದರಾಜನಿಗೆ ಸಮಾಧಾನ ಆಗಲಿಲ್ಲ. 5 ಜನರಿಗೆ ಹ್ಯಾಕ್ ಕೊಟ್ಟು ಮದುವೆ ಮಾಡೋದು ಅಂತ ಅವನಿಗೆ ಚಿಂತೆ ಬರ್ತಾ ಇದೆ. ಆಗ ನೈವೈಚ್ಛದತ್ರ ಭಗವಾನ್ ಅಗಮತ್ಯ ಕೃಷ್ಣ, ವೇದವ್ಯಾಸ ದೇವರು ಪ್ರಾದುರ್ಭೂತರ. ಈಗ ಮಹಾಭಾರತದಲ್ಲಿ ಅಷ್ಟೇ, ಇದ್ದಕ್ಕಿದ್ದ ಹಾಗೆ ಎಲ್ಲೋ ಪ್ರಾದುರ್ಭೂತ ಆಗ್ತಿದ್ರು, ತಮ್ಮ ಕೆಲಸ ಮುಗಿಸಿ ತಿರೋಹಿತರಾಗ್ತಿದ್ರು. ಆಗಿಂದಾಗ್ಗೆ ವ್ಯಾಸರು ಇಂಥ ಇಕ್ಕಟ್ಟಿನ ಪ್ರಸಂಗ ಬಂದಾಗೆಲ್ಲ ಬರ್ತಾ ಇದ್ರು. ವೇದವ್ಯಾಸ ದೇವರ ಪ್ರಾದುರ್ಭಾವ ಆಯಿತು. ವ್ಯಾಸರು ಬಂದ ಕೂಡಲೇ ಇವರೆಲ್ಲ ಬಹಳ, ಅವರೇ ಕಳಿಸಿದ್ರು ಸ್ವಯಂವರಕ್ಕೆ, ಎಲ್ಲ ಆಗಿದೆ ಅಂತ ಹೇಳಿ ಸಂತೋಷದಿಂದ ಅವ್ರ ಹತ್ರ ಕೂತಿದ್ದಾರೆ. ವೇದವ್ಯಾಸ ದೇವರು ದ್ರುಪದರಾಜನನ್ನು ಕರೆದು ಹೇಳಿದ್ರಂತೆ, ಕೃಷ್ಣಸ್ತದಾಹ ನೃಪತಿಂ ಪ್ರತಿದೇಹಿ ಕನ್ಯಾಂ ಸರ್ವೇಭ್ಯ ಏವ. ಎಲ್ರಿಗೂ ಈ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡು ಅಂದ್ಬಿಟ್ಟು. ಯಾಕೆ ಅಂದ್ರೆ, ಅದ್ ಹ್ಯಾಕ್ ಸ್ವಾಮಿ ಅಂತ ಕೇಳ್ತಾನೆ ದ್ರುಪದರಾಜ. ವೃಷವಾಯು ಪುರಂದರಾಹಿ ನಾಸತ್ಯ ದಸ್ರ ಸಹಿತ ಇಮಯೇವ ಇಂದ್ರಾಹ ಪೂರ್ವೇ ಚ ಸಂಪ್ರತಿತನಶ್ಚ ಹರೇರ್ಹಿ ಪಶ್ಚಾತ್. ಇವರೆಲ್ಲ ಯಾರು ಅಂತ ತಿಳ್ಕೊಂಡು, ಇವನು ಬರೇ ಯುಧಿಷ್ಠಿರ ಅಲ್ಲ, ಯಮದೇವರು. ಇವನು ಬರೇ ಭೀಮ ಅಲ್ಲ, ವಾಯುದೇವರು. ಇವನು ಅರ್ಜುನ ಅಷ್ಟೇ ಅಲ್ಲ, ದೇವೇಂದ್ರ. ಇವನು ಈ ನಕುಲ ಸಹದೇವರು ನಾಸತ್ಯ ದಸ್ರರು, ಹಿಂದೆ ಇಂದ್ರ ಪದವಿಯನ್ನು ಆಳಿದವರು, ಈಗಲೂ ಆಳ್ತಾ ಇರು. ಅರ್ಜುನ ಈಗ ಇಂದ್ರ ಪದವಿಯಲ್ಲಿ ಆಳ್ತಾ ಇರುವವನು. ಉಳಿದವರೆಲ್ಲ ಹಿಂದೆ ಇಂದ್ರ ಪದವಿಯನ್ನು ಆಳಿದವರು. 1ನೇ ಮನ್ವಂತರದಲ್ಲಿ ಕೃಷ್ಣ, 2ನೇ ಮನ್ವಂತರದಲ್ಲಿ ಯುಧಿಷ್ಠಿರ ಇಂದ್ರ ಪದವಿಯಲ್ಲಿ ಆಳಿದ್ದ, ಸ್ವರ್ಗಲೋಕ ಆಳಿದ್ದ 2ನೇ ಮನ್ವಂತರದಲ್ಲಿ ಭೀಮ. 3ನೇ ಮನ್ವಂತರದಲ್ಲಿ ಯುಧಿಷ್ಠಿರ ಸ್ವರ್ಗಲೋಕದಲ್ಲಿ ಇಂದ್ರ ಪದವಿಯನ್ನು ಆಳಿದವರು. 4, 5ರಲ್ಲಿ ನಕುಲ ಸಹದೇವರು ಸ್ವರ್ಗ ಪದವಿಯನ್ನು ಆಳಿದವರು. 6 ಮತ್ತು 7ನೇ ಮನ್ವಂತರ, 6ನೇದ್ರಲ್ಲೂ ಅವನೇ, 7ನೇದ್ರಲ್ಲೂ ಪುರಂದರನೇ, ಅವನೇ ಈಗ ಅರ್ಜುನನಾಗಿ ಬಂದಿದ್ದಾನೆ. ಈಗ ಇಂದ್ರ ಪದವಿಯಲ್ಲಿದ್ದವನು ಇನ್ನೊಂದು ರೂಪದಿಂದ ಅರ್ಜುನನಾಗಿ ಬಂದಿದ್ದಾನೆ. ಉಳಿದವರೆಲ್ಲರೂ ಕೂಡ ಸ್ವರ್ಗಲೋಕದಲ್ಲಿ ಇಂದ್ರ ಪದವಿಯಲ್ಲಿ ಕೂತು ಆಳಿದವರು ಇವರೆಲ್ಲ. ತೇವರ್ಧಂತ ಸ್ವತಃ ವಸೋ ಮಹಿತ್ವನ ನಾಕಂತಸ್ಥುರು ಚಕ್ರಿರೆ ಸದಾ ಅಂತ ವೇದ ಹೇಳ್ತಾ ಇದೆ. ವೇದ ಪ್ರತಿಪಾದ್ಯರಾದವರು ಪೂರ್ವೇಂದ್ರರು. ಆದ್ರಿಂದ ಸರ್ವೇಭ್ಯ ಏವ ವೃಷವಾಯು ಪುರಂದರಾಹಿ ನಾಸತ್ಯ ದಸ್ರ ಸಹಿತ ಇಮಯೇವ ಇಂದ್ರಾಹ ಪೂರ್ವೇಚ ಸಂಪ್ರತಿತನಶ್ಚ ಹರೇರ್ಹಿ ಪಶ್ಚಾತ್. 1ರಲ್ಲಿ ಮಾತ್ರ ಹರಿ, ಮತ್ತೆಲ್ಲ ಇವರೇ ಇಂದ್ರ ಪದವಿಯಲ್ಲಿ ಆಳಿದರು. ಅವರ ಹೆಂಡಂದ್ರೇನೆ ಈ ದ್ರೌಪದಿ ಅಂದ್ರೆ, ನಿನ್ನ ಮಗಳು ಅಂದ್ರೆ ಅಂಥವ್ರು ನೋಡು ಅಂತ ಹೆಮ್ಮೆ ಬರೋ ಹಾಗೆ ಹೇಳ್ತಾ ಇದ್ದಾರೆ. ಯಶಾಂ ಸ್ತ್ರೀಯಶ್ಚ ನಿಖಿಲ ಅಪಿ ಚೈಕ ದೇಹ, ಒಂದೇ ದೇಹದಲ್ಲಿದ್ದಾರಷ್ಟೇನೆ. ಪ್ರತ್ಯೇಕ ಇವರವರ ಹೆಂಡಂದ್ರು ಈ ದೇಹದಲ್ಲಿ ಪ್ರವೇಶ ಮಾಡಿ ಒಂದು ಗಾಡಿಯಲ್ಲಿ ಕೂತ್ಕೊಂಡು 10 ಜನ ಬಂದ್ರೆ ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಒಂದೇ ವೆಹಿಕಲ್ ನಲ್ಲಿ ಬಂದೇರಿ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಾರಂತ. ಹಾಗೆ ಒಂದು ದೇಹದಲ್ಲಿ ಬಂದಿದ್ದಾರೆ ಅಷ್ಟೇನೆ, ಚೇತನ ಬೇರೆ ಬೇರೆ ಇದ್ದಾರೆ. ಒಂದೇ ದೇಹ, ಒಂದು ವಾಹನದಲ್ಲಿ 4 ಜನ ಹೆಣ್ಣುಮಕ್ಕಳು ಬರೋ ಹಾಗೆ ಸಾಮೂಹಿಕ ವಿವಾಹದಲ್ಲಿ ಬರ್ತಿರ್ತಾರೆ ನೋಡ್ರಿ, ಒಂದೇ ವಾಹನದಲ್ಲಿ ಕರ್ಕೊಂಡ್ ಬರ್ತಾರೆ. ಹಂಗೆ ಒಂದು ದೇಹದಲ್ಲಿ ಬಂದಿದ್ದಾರೆ ಅಷ್ಟೇನೆ ಇವರೆಲ್ಲ. ಯಶಾಂ ಸ್ತ್ರೀಯಶ್ಚ ನಿಖಿಲ ಅಪಿಚ ಏಕ ದೇಹ ಪುತ್ರೀ ತವೈವ ನ ತತೋತ್ರ ವಿರುದ್ಧತಾಹಿ. ಏನು ವಿರೋಧ ಇಲ್ಲ, ದೇಹ ಒಂದಷ್ಟು. ಪ್ರತ್ಯೇಕ ಚೇತನರಿದ್ದಾರೆ, ಅವರವ್ರ ಜೊತೆಗೆ ಅವರವ್ರು ಸಂಸಾರ ಮಾಡ್ತಾರೆ. ಇತ್ಯುಕ್ತವತ್ಯಪಿ ತದಾ ತ್ರಿಪದಶ್ಚಕಾರ. ಆದ್ರೂ ಅವನಿಗೆ ಅನುಮಾನ, ವಾಹನ ಒಂದಾದ್ರೆ ನಿಷೇಧ ಇಲ್ಲ, ದೇಹ ಬೇರೆ ಬೇರೆ ಇರ್ತದೆ. ಇಲ್ಲಿ ದೇಹನೇ ಒಂದಾಗಿದೆಯಲ್ಲ, ಸಂಸಾರ ಮಾಡೋದು ಅಂದ್ರೆ ದೇಹನೇ ಒಂದಾಗಿದೆ. ಆ ಒಳಗಡೆ 5 ಚೇತನರಿದ್ರೇನು ದೇಹ ಒಂದಾಗಿದೆ, ಹ್ಯಾಕ್ ಕೊಡೋದು ಅಂತ ಪುನಃ ಅನುಮಾನ ಪಟ್ಟಾಗ, ಸಂವಾದಿನಿ ನಧಿಯಮೇನ ಮಥಾಹ ಕೃಷ್ಣ, ನನ್ನ ಮಾತಿಗೆ ನೀನು ಒಪ್ಪಬೇಕು ಅಂತ ಅನ್ನೋದಕ್ಕೆ ತಮ್ಮ ಶಕ್ತಿ ತೋರಿಸ. ಇವ್ರು ಯಾರು ಪ್ರತ್ಯೇಕ ನೋಡು ಅಂತ ಹೇಳಿ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ವೇದವ್ಯಾಸ ದೇವರು ತೋರಿಸಿದರು. ಪಶ್ಯಾಶು ಪಾಂಡುತನಯಾನ್ ದಿವಿ ಸಂಸ್ಥಿತಾಂಸ್ತಂ ಏತಾಂಚತೆ ದುಹಿತರಂ ಸಹತೈ ಪೃಥಕ್. ನೋಡಿದನಂತೆ ದಿವ್ಯ ದೃಷ್ಟಿಯಿಂದ ದ್ರುಪದರಾಜ ಸ್ವರ್ಗಲೋಕದಲ್ಲಿ ಪ್ರತ್ಯೇಕವಾಗಿ ಇವರೆಲ್ಲ ಧರ್ಮರಾಜಾದಿಗಳಲ್ಲಿದ್ದಾರೆ. ದ್ರೌಪದಿ ದೇವಿ ಪ್ರತ್ಯೇಕ ದೇಹದಿಂದ ಒಬ್ಬೊಬ್ರು ಜೊತೆಗಿದ್ದದ್ದನ್ನು ನೋಡಿಬಿಟ್ರು. ಅಂದ್ರೆ ಅವರ ಸಂಸಾರ ಅದು ಲೋಕ ವಿಲಕ್ಷಣ. ಮೇಲ್ನೋಟಕ್ಕೆ ಒಂದು ದೇಹ ಅಂತ ಕಂಡ್ರೂ ಕೂಡ ಬೇರೆಯವರ ಸಂಸಾರದಂತೆ ಯೋಚನೆ ಮಾಡತಕ್ಕದ್ದಲ್ಲ, ಮಹಾ ಅನರ್ಥ ಆದೀತು ಹಾಗೆ ಚಿಂತನೆ ಮಾಡಿದ್ರೆ. ಬಹಳ ವಿಲಕ್ಷಣವಾದಂತಹ ಒಂದು ಘಟನೆ ಅದು. ಅದನ್ನಿಟ್ಟುಕೊಂಡು ಎಲ್ಲರೂ ಹಾಗೆ ಮಾಡ್ತಕ್ಕದ್ದು ಅಲ್ಲ, ಅದು ಅಪರೂಪಕ್ಕೆ ಹಾಗೆ ನಡೀತದೆ. ಆ ರೀತಿ ವೇದವ್ಯಾಸ ದೇವರು ದಿವ್ಯ ದೃಷ್ಟಿ ಕೊಟ್ಟಾಗ ಪೃಥಕ್
ಸಂಸ್ಥಾಂ ತಲ್ಲಕ್ಷಣ ಸಹ ತತಃ ಕುರುತೆ ಯಥೇಷ್ಟ. ಪ್ರತ್ಯೇಕ ದ್ರೌಪದಿ ಇರೋದನ್ನ ನೋಡಿದಂತೆ ಇಷ್ಟು ತೋರಿಸಿ ಆಮೇಲೆ ಹೇಳಿದ್ರು, ಇನ್ನು ನಿನ್ನಿಷ್ಟ ಬಂದದ್ದು ನಾನಂತೂ ಇಷ್ಟು ತೋರಿಸಿದ್ದೇನೆ ಮ್ಯಾಕ್ಸಿಮಮ್. ಶಾಸ್ತ್ರ ಹೇಳಿದೆ, ನನ್ನ ಮಾತು ಹೇಳಿದೆ, ಭೀಮ ಇವರಿಗೆಲ್ಲ ಮಾತು ಹೇಳಿದ್ಮೇಲೆ ಮುಗಿತು ನಂಬಿಕೆ, ಅದ್ರ ಮೇಲೆ ಅನುಮಾನನೇ ಪಡ್ಲಿಲ್ಲ. ನೋಡಿ, ಅಣ್ಣನ್ನು ಬಿಟ್ಟು ತಮ್ಮ ಹೇಗೆ ಮದುವೆ ಮಾಡಿಕೊಳ್ಳೋದು ಧರ್ಮಶಾಸ್ತ್ರಕ್ಕೆ ವಿರುದ್ಧ ಅಲ್ವಾ ಅಂತ ಕೇಳಿದ ಭೀಮ. ಹೇಳಿಬಿಟ್ರು ವೇದವ್ಯಾಸ ದೇವರು, ನಾ ಹೇಳ್ತಿದ್ದೀನಿ ಮಾಡ್ಕೊ ಅಂದ್ರು. ಅಣ್ಣನ ಬಿಟ್ಟ ಹಿಡಿಂಬೆಯನ್ನು ಮದುವೆ ಮಾಡಿಕೊಂಡು ಮಗನನ್ನು ಪಡೆದು ಬಿಟ್ಟು, ಯಾವ ಧರ್ಮ ಲೋಪ ಇಲ್ಲ ಏನಿಲ್ಲ. ಹಾಗೆ ದೃಪದ ರಾಜ ಮಾಡಿಬಿಡಬಹುದಾಗಿತ್ತು. ಆದ್ರೂ ಅನುಮಾನ ಪಟ್ಟದ್ದಕ್ಕೆ ದಿವ್ಯ ದೃಷ್ಟಿಯನ್ನೂ ಕೊಟ್ಟು ಪ್ರತ್ಯೇಕ ಅವರವರು ಸಂಸಾರ ಅವರವ್ರ ಜೊತೆಗಿರೋದನ್ನ ತೋರಿಸಿದ್ರು. ಹಾಗೆ ಅನುಮಾನ ಬಂತು, ಇದು ಧರ್ಮಶಾಸ್ತ್ರ ವಿರುದ್ಧ ಅಲ್ಲ ಅನ್ನೋದು ಅನುಮಾನ ಬಂದು ಅದು ನಿಶ್ಚಯಾಗಿ ಅನಂತರ ಇತ್ಯುಕ್ತ ವಾಕ್ಯಮನು ತಾನ್ ಸದರ್ಶ ರಾಜ ಕೃಷ್ಣ ಪ್ರಸಾದ ಬಲತೋ ದಿವಿತಾದೃಶಂಶ್ಚ ಏತಾನ್ ನಿಶಮ್ಯ. ಅವ್ರನ್ನೆಲ್ಲ ಸ್ವರ್ಗಲೋಕದಲ್ಲಿ ಪ್ರತ್ಯೇಕ ಇರೋದನ್ನು ನೋಡಿ ವೇದವ್ಯಾಸ ದೇವರ ಕಾಲಿಗೆ ಬಿದ್ದು ಕ್ಷಮಾಯಾಚನೆ ಮಾಡಿದ್ರು. ಇಷ್ಟು ತನಕ ನಾನು ಮುಂದುವರಿಬಾರ್ದಾಗಿತ್ತು, ನೀವು ಹೇಳಿದ ಮೇಲೆ ಕೇಳಿಬಿಡ್ಬೇಕಾಗಿತ್ತು. ಇಷ್ಟೆಲ್ಲ ತೋರಿಸ್ರಿ ಅಂತ ಅನ್ನುವಷ್ಟು ನಾನು ಮುಂದುವರಿಬಾರ್ದಾಗಿತ್ತು, ಕ್ಷಮಾ ಮಾಡ್ರಿ ಅಂತ ಕ್ಷಮೆ ಕೇಳಿದ. ಅವರು ಅಭಯ ಪ್ರದಾನ ಮಾಡಿದ್ರು. ಆಯ್ತು, ಇನ್ನಾದ್ರೂ ಕೊಟ್ಟು ಮದುವೆ ಮಾಡ್ತೀಯ, ನಾ ಕೇಳಿದ್ರೆ ಸಾಕು, ಮೊದಲು ಕೇಳಿದ್ರು ಪರವಾಗಿಲ್ಲ, ಆಮೇಲೆ ಆದ್ರೂ ಕೇಳಿದೆಯಲ್ಲ ಮಾಡ್ತೀಯಲ್ಲ ಅಂತ ಹೇಳಿ ಅಭಯ ಪ್ರದಾನ ಮಾಡಿದ್ರು. ಅವನು ವಿವಾಹಕ್ಕೆ ಸಿದ್ಧನಾದ. ವೇದವ್ಯಾಸ ದೇವರೇ ಸ್ವತಃ ಪುರೋಹಿತರಾಗಿ ನಿಂತುಕೊಂಡು ತಾವೇ ಎಲ್ಲ ಹೋಮ ಹವನಾದಿಗಳನ್ನ ನಡೆಸಿದ್ರಂತೆ. ಧೌಮ್ಯಾಚಾರ್ಯರಿದ್ರು, ನೀವು ಅಸಿಸ್ಟೆಂಟ್ ಆಗಿರಿಂದ್ರಂತ ಅವರಿಗೆ. ಆ ಧೌಮ್ಯಾಚಾರ್ಯನ ಜೊತೆಗಿಟ್ಟುಕೊಂಡು ತಾವೇ ಎಲ್ಲಾ ಕಾರ್ಯಗಳನ್ನು ಮಾಡಿ ಪ್ರತ್ಯೇಕ ಒಂದಿನ ಧರ್ಮರಾಜ, ಮಾರನೇ ದಿನ ಭೀಮ, ಅದರಾರ್ಧ ದಿನ ಅರ್ಜುನ, ಹೀಗೆ ಒಂದೊಂದು ದಿನಕ್ಕೆ ಒಬ್ಬೊಬ್ಬರಂತೆ ಪಾಣಿಗ್ರಹಣ ಮಾಡಿಸಿ ಪ್ರತ್ಯೇಕ ವಿವಾಹಾದಿಗಳನ್ನೆಲ್ಲ ಮಾಡಿಸಿದಾರಂತೆ. ಯಾಕೆ ಅಂದ್ರೆ ಹೀಗೆ ಯಾಕೆ ಮಾಡಿಸಿದ್ರು ಅಂತಂದ್ರೆ, ಇನ್ಯಾರಾಗಿದ್ರು ಒಟ್ಟಿಗೆ ಹಿಡಿದು ಬಿಡ್ರೆ 5 ಮಂದಿ ಕೈ ಇನ್ನೋ ಪೈಕಿ. ಈ ಋಷಿಪಂಚಮಿಯಲ್ಲಿ ಮಾಡ್ತಾರೆ ನೋಡಿ, ಅದಿಷ್ಟು ಉತ್ತರಾಣಿ ಕಡ್ಡಿ ಇಟ್ಕೊಂಡು ಒಟ್ಟಿಗೆ ಬಾಯಿಗೆ ಇಟ್ಕೊಂಡು ಇದು ಮಾಡಿಬಿಡ್ತಾರೆ, ಒಂದೊಂದೊಂದೊಂದು ಎಲ್ಲಿ ಹಲ್ಲುಜ್ಜೋದು ಅಂತ. ಹಾಗೆ 5 ಜನರದ್ದು ಒಟ್ಟಿಗೆ ಹಿಡಿಸಿಬಿಡೋದು. ಹಾಗಲ್ಲ, ಪ್ರತ್ಯೇಕ ಹಿಡಿಸಿದ್ರು. ಯಾಕೆ ಹಿಡಿಸಿದ್ರು ವೇದವ್ಯಾಸ ದೇವರು ಅಂತಂದ್ರೆ, ಒಂದೇ ದೇಹವನ್ನ 5 ಜನ ಸಂಸಾರ ಮಾಡಿಕೊಂಡಿದ್ದಾರೆ ಅಂತ ಭಾವಿಸಬಾರದು. ಇದು ಪ್ರತ್ಯೇಕ ಸಂಸಾರ ಅಂತ ತೋರಿಸಲಿಕ್ಕೆ ಪ್ರತ್ಯೇಕ ಹೋಮ, ಒಂದೊಂದು ದಿವಸಕ್ಕೆ ಪ್ರತ್ಯೇಕ ವಿವಾಹ ವಿಧಿ ಮಾಡಿದ್ರು. ಪಾಂಚಾಲ ದೇಶದಲ್ಲೇ ಎಲ್ಲರೂ ವ್ಯಾಸರೇ ಬಂದು ಹೇಳಿದ ಮೇಲೆ ಎರಡನೇ ಮಾತೇ ಇಲ್ಲ. ಎಲ್ಲರೂ ಆ ಸಮಾರಂಭಕ್ಕೆ ಬಂದ್ರು, ಭಾರಿ ಮಹೋತ್ಸವ ನಡೀತು, ಸಂತೋಷ ಪಟ್ಟರು ಎಲ್ಲರೂ ಕೂಡ. ಆಮೇಲೆ 1 ವರ್ಷದ ತನಕ ಅಲ್ಲೇ ಇದ್ರಂತ. 1 ವರ್ಷ ಅದೇ ಪಂಚಾಲ ದೇಶದಲ್ಲೇ ಇದ್ದು ಆಮೇಲೆ ಬರ್ತಾರೆ. ಆ 1 ವರ್ಷದಲ್ಲಿ ಈ ಕೌರವರದು ಏನೇನು ಸಂಕಟ ಆಯಿತು ಅಂತ ಅನ್ನೋದನ್ನೆಲ್ಲ ಮುಂದೆ ನಿರೂಪಣೆ ಮಾಡ್ತಾರೆ. ಇವರು ಮಾಡಿದ್ರು. ಉದ್ವಾಶ್ಯ ತತ್ರ ನಿವಸತ್ಸು ಚ ಪಾಂಡವೇಷು ಶ್ರುತ್ವೈವ ರಾಮ ಸಹಿತ ಸಹ ಯಾದವೈಶ್ಚ ಆದಾಯ ಪಾರಿಬರ್ಹಂ ಬಹುಲಂ ಸ ಕೃಷ್ಣಃ ಆಯಾನ್ಮುದೈವ ಪೃಥಯಾ ಸಹಿತಾಂಶ್ಚ ಪಾರ್ಥಾನ್. ವಿವಾಹವಾದ ಮೇಲೆ ಶ್ರೀಕೃಷ್ಣ ಅಲ್ಲಿಗೆ ಬಂದ, ಪಂಚಾಲ ದೇಶಕ್ಕೆ ಬಂದು ಪಾಂಡವರಿಗೆ ಉಡುಗೊರೆ ಕೊಡ್ತಾ ಇದ್ದಾನೆ. ಇದು ಸತ್ಸಂಪ್ರದಾಯ. ಯಾರದಾದ್ರೂ ವಿವಾಹವಾದಾಗ, ಉಪನಯನ ಆದಾಗ ಆ ಉತ್ಸವದಲ್ಲಿ ಬಂಧುಗಳು ಬಂದು ಉಡುಗೊರೆ ಕೊಡಬೇಕು ಅಂತ. ಕೃಷ್ಣ ಉಡುಗೊರೆ ಕೊಡೋದ್ರಲ್ಲಿ ಇನ್ನೊಂದು ಉದ್ದೇಶನೂ ಇತ್ತು. ತಾನು ಪಾಂಡವರಿಗೆ ಅತ್ಯಂತ ಪ್ರಿಯ, ಪಾಂಡವರು ತನಗೆ ಅತ್ಯಂತ ಪ್ರಿಯರು ಅನ್ನೋದನ್ನ ಜಗತ್ತಿಗೆ ತೋರಿಸಬೇಕಾಗಿತ್ತು. ಆದ್ರಿಂದ ಬಂದು ಸಾಕಷ್ಟು ಹೇರಳವಾಗಿ ಉಡುಗೊರೆ ಕೊಟ್ಟಿದ್ದಾನಂತೆ. ದ್ರೌಪದಿ ದೇವಿಗೆ ವಿಶೇಷವಾಗಿ ಗೃಹಯೋಗ್ಯ ಸಮಸ್ತ ಭಾಂಡಂ, ಏನೇನು ಮನೆಗೆ ಬೇಕಾದಂಥ ಪಾತ್ರೆಗಳ ಸಾಮಾನು ಬೇಕು ಎಲ್ಲ ಪಾತ್ರೆ ಸೆಟ್ಟನ್ನು ಕೊಟ್ಟು ಹೋದನಂತೆ ಕೃಷ್ಣ. ಸೌವರ್ಣಂ ಏಭ್ಯ ಉರುಭೂಷಣ ಮಚ್ಯುತೋದ, ಮತ್ತು ಪಾಂಡವರಿಗೆ ಸುವರ್ಣದ ಆಭರಣಗಳನ್ನ, ಅದು ಒಂದೆರಡಲ್ಲ, ಬಹಳವಾಗಿ ಬಂಗಾರದ ಆಭರಣಗಳನ್ನು ಕೊಟ್ಟು ಹೋಗಿದ್ದಾನೆ. ಎಂಥೆಂಥ ಆಭರಣ ಅಂತಂದ್ರೆ, ದೇವತೆಗಳು ಯಾವುದನ್ನು ಧರಿಸ್ತಾರೆ, ದೇವಾಂಗ ಯೋಗ್ಯ ಶುಭ ಕುಂಡಲಹಾರ ಮೌಲಿ ಕೇಯೂರ ವಸ್ತ್ರ ಸಹಿತಾನಿ ಉರುಭೂಷಣಾನಿ, ದೇವತೆಗಳ ದೇಹಕ್ಕೆ ಸರಿ ಹೊಂದತಕ್ಕಂಥ, ಅಲ್ಲಿ ಶೋಭಾಯಮಾನವಾಗುವಂಥ ಕುಂಡಲ, ಹಾರ, ಕಿರೀಟ, ಕೇಯೂರ, ದಿವ್ಯವಾದಂಥ ವಸ್ತ್ರಗಳು, ಇವೆಲ್ಲ ಇಂಥ ಅನೇಕ ಆಭರಣಗಳನ್ನ ಪಾಂಡವರಿಗೆ ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ. ಯಾರೋ ಒಬ್ಬರಿಗೆ, ಧರ್ಮರಾಜನಿಗೆ ಒಂದು, ಹಿರಿಯನಿಗೆ ಅಂತ ಕೊಟ್ಟಿದ್ದಲ್ಲ, ಪ್ರತ್ಯೇಕವಾಗಿ ಎಲ್ರಿಗೂ ಕೂಡ ಕೊಟ್ಟಂತೆ. ಅಷ್ಟೇ ಅಲ್ಲದೆ ಕೃಷ್ಣ ಜಗತ್ತಿಗೆ ಇನ್ನೊಂದು ನೀತಿ ತೋರಿಸ್ತಾ ಇದ್ದಾನೆ. ವಿಧವೆಯಾಗಿರ್ತಕ್ಕಂಥ ಕುಂತಿಗೂ ಕೂಡ ಕೊಟ್ಟನಂತೆ. ಅವಳಿಗೇನು ಅಗತ್ಯ ಇಲ್ಲ, ಅವಳಿಗೇನು ಸಂಬಂಧ ಅಂತ ಬಿಡ್ಲಿಲ್ಲ. ಅನ್ಯದದಾವಥ ಪಿತೃಶ್ವಸು ಆತ್ಮಯೋಗ್ಯಂ, ಅವಳಿಗೆ ಕೊಡಬಹುದಾದಂತಹದನ್ನ ಕುಂತಿಗೂ ಕೂಡ ಕೊಟ್ಟು, ಹೀಗೆ ಅಂಥವರಿಗೂ ಉಡುಗೊರೆ ಕೊಡಬೇಕು, ಅವರಿಗೂ ಸ್ಥಾನಮಾನ ಇರಬೇಕು ಅನ್ನೋದನ್ನು ಶ್ರೀಕೃಷ್ಣ ತೋರಿಸಿದ. ಕುಂತಿಗೂ ಕೂಡ ಕೊಟ್ಟ, ಪಾಂಡವರಿಗೆ ಕೊಟ್ಟ. ಇದನ್ನ ನೋಡಿ ವೇದವ್ಯಾಸದೇವರು ತಾವು ಕೂಡ ಕೊಟ್ರಂತೆ. ಕೃಷ್ಣ ಇಷ್ಟು ಮಾತ್ರ ಅಲ್ಲ, ರತ್ನಾನಿ ಗೋ ಗಜ ತುರಂಗ ರಥಾನ್ ಸುವರ್ಣ ಭಾರಾನ್ ಬಹೂನಪಿ ದದೌ,
ರತ್ನಗಳು, ಹಸುಗಳು, ಆನೆ, ಕುದುರೆ, ರಥ, ಸುವರ್ಣ ಭಾರ. ಭಾರ ಅಂತಂದ್ರೇನೆ 24 ತೊಲಕ್ಕೆ ಒಂದು ಭಾರ ಅಂತಾರೆ. ಅಂಥದ್ದು ಎಷ್ಟೋ ಭಾರಗಳನ್ನೇ ಕೊಟ್ಟನಂತೆ. ವೇದವ್ಯಾಸ ದೇವರು ಅವರು ಬ್ರಾಹ್ಮಣರಾದ್ರಿಂದ ತಾವು ತಮಗೆ ಯೋಗ್ಯ ಯಾವುದೋ ಅಂಥ ಆಶೀರ್ವಾದವನ್ನ ಅವರು ಮಾಡಿದ್ದಾರೆ. ಅವರು ಉಡುಗೊರೆ ಕೊಡೋದು ಅಂದ್ರೆ ಏನ್ ಕೊಟ್ಟಾರು ವೇದವ್ಯಾಸ ದೇವರು? ಏನ್ ಬೇಕಾದ್ರೂ ಕೊಡಬಹುದು. ಆದ್ರೆ ಬ್ರಾಹ್ಮಣರಾದವರು ಏನೂ ಇಲ್ಲದೆ ಇದ್ರೆ ಹೋಗಿ ವೇದ ಮಂತ್ರಗಳನ್ನು ಹೇಳಿ ಇನ್ಯಾವುದಾದ್ರೂ ಹೇಳಿ ಮಂತ್ರಗಳಿಂದ ವೇದೋಕ್ತ ಆಶೀರ್ವಾದ ಮಾಡಿಕೊಟ್ರೆ ಅದೇ ಬ್ರಾಹ್ಮಣರು ಮಾಡೋ ಅವರು ಕೊಡ್ತಕ್ಕಂಥ ಉಡುಗೊರೆ ಅಂದ್ರೆ ಅದೇನೆ. ಇದನ್ನು ತೋರಿಸಲಿಕ್ಕೆ ಅಥಚ ಆಶಿಷೋಗ್ರ್ಯಾಹ ವ್ಯಾಸೋಪ್ಯದಾತ್, ವೇದವ್ಯಾಸದೇವರು ಕೂಡ ಶ್ರೇಷ್ಠವಾದ ವೈದಿಕ ಆಶೀರ್ವಾದಗಳನ್ನು ಮಾಡಿ ಅವರು ಉಡುಗೊರೆ ಕೊಟ್ಟರು ಅಂತ. ಪಾರ್ಷತೋಪಿ ಭೂಷಾರಥಾಶ್ವ ಗಜರತ್ನ ಸುಕಾಂಚನಾನಿ, ದ್ರುಪದರಾಜನು ಕೂಡ ಬಂಗಾರ, ಅಶ್ವ, ಕುದುರೆ, ಆನೆ, ರತ್ನಗಳು, ರಥ ಇದನ್ನೆಲ್ಲ ಅವನು ಕೂಡ ಸಾಕಷ್ಟು ಕೊಟ್ಟಿದ್ದ. ಅದರ ಜೊತೆಗೆ ರತ್ನ ಮಾಲೆಗಳು, ದಾಸ ದಾಸಿಯರು, ಅವ್ರನ್ನ ಅಲಂಕಾರ ಮಾಡಿ ಅವ್ರನ್ನ ಕೊಟ್ಟು ಕಳಿಸಿದಂತೆ. ಇವ್ರಿಗೆ ಯಾವ ಖರ್ಚು ಬರಬಾರದು ಅಂತ ಸಾವಿರಾರು ದಾಸ ದಾಸಿಯರನ್ನ ಕೊಟ್ಟಿದ್ದಾರೆ. ಕೃಷ್ಣನೂ ಕೂಡ ಸಾವಿರಾರು ದಾಸ ದಾಸಿಯರನ್ನ ಕೃಷ್ಣನೂ ಕೂಡ ಅರ್ಪಣೆ ಮಾಡಿದನಂತೆ. ಪ್ರತ್ಯೇಕಶೋ ದದತುರ ಪಿರುಭೂಷಣಾನಾಂ, ಪ್ರತ್ಯೇಕವಾಗಿ ದ್ರುಪದ ರಾಜ, ಕೃಷ್ಣ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಇಷ್ಟು ಮಾಡಿ ಕೃಷ್ಣ ವಿವಾಹದ ಸಂದರ್ಭದಲ್ಲಿ ಬಂದು ಎಲ್ಲ ಉಡುಗೊರೆ ಕೊಟ್ಟು ಕೃಷ್ಣ ಹೋದ. ವೇದವ್ಯಾಸದೇವರು ಅಂತರ್ಧಾನ ಹೊಂದಿದ್ರು. ವೇದವ್ಯಾಸದೇವರು ಹೋದ್ರು ಅಂತಿಲ್ಲ, ಎಲ್ಲಿಂದ ಬಂದ್ರು ಎಲ್ಲಿ ಹೋದ್ರು ಅಂತಿಲ್ಲ, ಪ್ರಾದುರ್ಭಾವ ಆಗ್ತಿದ್ರು. ಅವ್ರ ಕೆಲಸ ಮುಗಿಸಿ ಅಂತರ್ಹಿತರಾಗ್ತಿದ್ರು. ಕೃಷ್ಣ ತನ್ನ ಮನೆಯಿಂದ ಬರ್ತಿದ್ದ, ಹೋಗ್ತಿದ್ದ. ಮಾಸಾನ್ ಬಹೂನಪಿ ವಿಹೃತ್ಯ ಸಹೈವ ಪಾರ್ಥೈಃ ಕೃಷ್ಣೋ ಯಯೌ ಯದುಪುರೀಂ ಸಹಿತೋಗ್ರಜೇನ ಅಂತರ್ಹಿತೇ ಭಗವತಿ ಪ್ರತತೋರು ಶಕ್ತೋ ವ್ಯಾಸೇ ಚ ವತ್ಸರಮಿಹೋಷರಿಮೇ ಚ ಪಾರ್ಥಾಃ. ಕೆಲವು ತಿಂಗಳಿದ್ದಂತೆ ಕೃಷ್ಣ ಪಾಂಡವರ ಜೊತೆಗಿದ್ದು ಹೋದ. ವ್ಯಾಸರು ಅಂತರ್ಹಿತರಾದರು. ಈ ರೀತಿ 1 ವರ್ಷ ಪಂಚಾಲ ದೇಶದಲ್ಲಿ ಪಾಂಡವರಿಗೆ ಯಾವಾಗ ದ್ರೌಪದಿಯನ್ನು ಕೊಟ್ಟು ವಿವಾಹ ಮಾಡಿದ್ದಾಯಿತು, ಬಹಳ ಅಸಹನೆ ಆಯಿತು ಕೌರವರಿಗೆ. ಅವರೆಲ್ಲರೂ ಸೇರಿ ಶಕುನಿ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಕರ್ಣನನ್ನು ಕೂಡ ಸೇರಿಸಿಕೊಂಡು ಶಕುನಿಯನ್ನು ಸೇರಿಸಿ ಯುದ್ಧಕ್ಕೆ ಬಂದಿದ್ದಾರಂತೆ. ಜಯದ್ರಥ, ಭೂರಿಶ್ರವ ಇವರೆಲ್ಲ ಸೇರಿಕೊಂಡ್ರು. ಆವಾಗ ಅವ್ರನ್ನೆಲ್ಲ ಸೇರಿಸಿಕೊಂಡು ಪಂಚಾಲ ದೇಶದ ಮೇಲೆ ದ್ರುಪದರಾಜನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ದ್ರುಪದರಾಜ ಸ್ವಯಂವರ ಮಾಡಿ ದ್ರೌಪದಿಯನ್ನ ಪಾಂಡವರಿಗೆ ಕೊಟ್ಟು ವಿವಾಹ ಮಾಡಿಬಿಟ್ಟ ಅಂತ ಸಿಟ್ಟು. ಸ್ವಯಂವರದಲ್ಲಂತೂ ಇವರಿಗೆ ಗೆಲ್ಲಕ್ಕೆ ಆಗಲಿಲ್ಲ. ಇವರಿಗೆ ಸಿಟ್ಟು ಅಷ್ಟೇನೆ. ಸ್ವಯಂವರ ಯಾಕೆ ಘೋಷಣೆ ಮಾಡಬೇಕಾಗಿತ್ತು, ಹಾಗೆ ತಂದು ನಮಗ್ ಕೊಟ್ಟು ಮದುವೆ ಮಾಡಬೇಕಾಗಿತ್ತು ಅಂತ ಲೆಕ್ಕ. ಅಷ್ಟು ಅಸಹನೆಯಿಂದ ಪಂಚಾಲ ದೇಶದ ಮೇಲೆ ಯುದ್ಧಕ್ಕೆ ಬಂತು. ಈ ದ್ರುಪದರಾಜನಾದರೂ ಕೂಡ ತನ್ನ ಮೇಲೆ ಅಸಹನೆಯಿಂದ ಕೌರವರು ಯುದ್ಧಕ್ಕೆ ಬಂದಾಗ ಅಳಿಯಂದ್ರು ಪಾಂಡವರನ್ನ ಸಹಾಯಕ್ಕೆ ಬರ್ರಿ